ಇನ್ನು ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಸೆಪ್ಟೆಂಬರ್ ಹೊತ್ತಿಗೆ ಸಿಎಂ ಬದಲಾಗ್ಬಿಡ್ತಾರೆ, ಡಿಸಿಎಂ ಡಿಕೆ ಸಿಎಂ ಆಗ್ಬಿಡ್ತಾರೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಬಿಜೆಪಿಗರು ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಸಿಎಂ ಬದಲಾವಣೆ ನಿಶ್ಚಿತ, ಇದು ಖಚಿತ ಅಂತ ಭವಿಷ್ಯ ನುಡಿತಾ ಇದ್ದ ಹಾಗೆ ಕೈ ನಾಯಕರುಗಳು ಅಶೋಕ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಸಿಎಂ ಬದಲಾವಣೆ ಮಾತು, ಕೈಪಾಳೆಯದಲ್ಲಿ ಬಿರುಗಾಳಿ. ಡಿಸಿಎಂ ಡಿಕೆಶಿ ಸಿಎಂ ಎಂದು ಇಕ್ಬಾಲ್ ಹುಸೇನ್ ಭವಿಷ್ಯ. ದಸರಾಗೆ ಹೊಸ ಸಿಎಂ ಎಂದ ಅಶೋಕ್ ವಿರುದ್ಧ ಕೈಕೆಂಡ. ಸರ್ಕಾರ ಸುಭದ್ರವಾಗಿದೆ, 2 ವರ್ಷವೇ ಕಳೆದಿದೆ. ಇದೇ ಹೊತ್ತಿನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆ ಮಾತು ಸಾಕಷ್ಟು ಚರ್ಚೆಯನ್ನೇ ಹುಟ್ಟುಹಾಕಿದೆ. ಅದ್ಯಾವ ಬದಲಾವಣೆ, ಅದ್ಯಾವ ಕ್ರಾಂತಿ ಅಂತ ಎಲ್ಲರೂ ದಿಟ್ಟಿಸಿ ನೋಡೋ ಹಾಗಾಗಿದೆ. ಸಚಿವ ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಬಾಂಬ್ ಹಾಕ್ತಿದ್ದಂತೆಯೇ ಪಕ್ಷದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ಕೆಲ ಕಾಂಗ್ರೆಸ್ ಶಾಸಕರು ಡಿಸಿಎಂ ಡಿಕೆ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿತಿದ್ರೆ, ಇತ್ತ ಸಿದ್ದರಾಮಯ್ಯ ಆಪ್ತರು ಸಿದ್ದರಾಮಯ್ಯರೇ ಮುಂದುವರಿತಿದ್ದಾರೆ ಅಂತಿದ್ದಾರೆ. ಆರ್ ಅಶೋಕ್ ಡಿಸಿಎಂ ಡಿಕೆ ಮಧ್ಯೆ ಹೊಸ ಸಿಎಂ ಫೈಟ್. ಇನ್ನು ಕಾಂಗ್ರೆಸ್ ಮನೆಯಲ್ಲಿನ ಬೆಳವಣಿಗೆಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಟೀಕಿಸುತ್ತಿದೆ. ಈ ಬಾರಿ ಹೊಸ ಮುಖ್ಯಮಂತ್ರಿ ದಸರಾ ಉದ್ಘಾಟಿಸುತ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆ, ನೀವೇನ್ ಭವಿಷ್ಯ ಹೇಳ್ತೀರಾ ಅಂತ. ಮುಖ್ಯಮಂತ್ರಿಗಳು ಲಾಬಿ ಮಾಡ್ತಾ ಇರೋರು, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನೋರು, ಪರಮೇಶ್ವರ್ ಅನ್ನೋರು, ಜಾರಕಿಹೊಳಿ ಅನ್ನೋರು, ಈ ಥರದೊಂದು ಫಸ್ಟ್ ಸ್ಟಾಪ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಂಡೆ, ಆಮೇಲೆ ನನ್ನ ಮೇಲೆ ಮಾತಾಡಕ್ಕೆ ಬನ್ನಿ. ಅಶೋಕ್ ಅವರು ಬದಲಾವಣೆ ಆಗಸ್ಟ್ ನಲ್ಲಿ ಬದಲಾವಣೆ ಆಗುತ್ತೆ, ಇದು ಖಂಡಿತ ನಿಜ ಅಂತ ಹೇಳಿದ್ದಾರೆ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲ್ತಿದ್ರೆ ನಂಗೂ ಟೈಮ್ ಕೊಡಿಸಿ ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಆರ್ ಅಶೋಕ್ ಡಿಸಿಎಂ ಡಿಕೆ ಮಧ್ಯೆ ಯೋಗದ ವಾಗ್ಯುದ್ಧ. ಡಿಕೆಶಿಗೆ ಅಧಿಕಾರ ಬೇಕು ಅಂದ್ರೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗ್ಬೇಕು ಅಂತ ಆರ್ ಅಶೋಕ್ ಕಾಲೆಳೆದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆಶಿ ಅವರನ್ನ ಭೇಟಿ ಮಾಡ್ತೀನಿ ಎಂದಿದ್ದಾರೆ. ಗುರು, ಶುಕ್ರ, ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ, ನಿನ್ಗೆ ಒದ್ದು ಕಿತ್ಕೊಬೇಕು ನೀನು. ಅದು ಯಾವಾಗ ಒದ್ದು ಕಿತ್ಕೊಂತ ಯಾವಾಗ ಫಲ ಸಿಗ್ತೈತೆ ಎಲ್ಲರ ಮುಂದೆನೆ ಹೇಳ್ತೀನಿ ಅವ್ರಿಗೇನು. ಅದರಿಂದ ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ. ಡಿ ಕೆ ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗ್ಬೇಕು. ನ್ಯಾಚುರಲ್ ಡಿಲಿವರಿ ಅಲ್ಲ ಅದು, ಅವ್ರದ್ದು ನ್ಯಾಚುರಲ್ ಡಿಲಿವರಿ ಆಗಲ್ಲ, ಸಿಸೇರಿಯನ್ನೇ ಆಗ್ಬೇಕು. ಆರ್ ಅಶೋಕ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅಧಿಕಾರ ಸುಲಭವಾಗಿ ಸಿಗಲ್ಲ, ಡಿ ಕೆ ಶಿ ಅವರಿಗೆ ನ್ಯಾಚುರಲ್ ಯೋಗ ಇಲ್ಲ, ಇದು ಸಿಜೇರಿಯನ್ ಅವ್ರಿಗೆ ಯೋಗ ಇದೆ ಅಂತ. ಅವನ್ನ ಭೇಟಿ ಮಾಡಿ ಮಿಕ್ಕಿದ್ ಮಾತಾಡೋದು. ಆರ್ ಅಶೋಕ್ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ. ಇನ್ನು ಆರ್ ಅಶೋಕ್ ವಿರುದ್ಧ ಮುಗಿಬಿದ್ದ ಕಾಂಗ್ರೆಸ್ ಶಾಸಕರು ಅವರಿಗೂ ಕಾಂಗ್ರೆಸ್ಗೂ ಏನು ಸಂಬಂಧ ಅಂತ ಆಕ್ರೋಶ ಹೊರಹಾಕಿದ್ರು. ಆರ್ ಅಶೋಕ್ ಅವ್ರ ಮೊದಲು ಅವ್ರದ್ದು ಕುರ್ಚಿ ಉಳಿಸ್ಕೊಳಕ್ ಹೇಳ್ರು, ಡೆಲ್ಲಿಗೂ ಕೂತಿದ್ರು ಆರ್ ಅಶೋಕ್ ಅವರು. ದಸರಾ ಒಳಗೆ ಅವ್ರ ಕುರ್ಚಿ ಬದಲಾವಣೆ ಆಗುತ್ತದೆ, ಅವ್ರು ತಮ್ಮದು ಹೇಳಿರ್ಬೇಕು. ಅವ್ರದ್ದು ಆರ್ ಅಶೋಕ್ ಅವ್ರ ಕುರ್ಚಿ ಬದಲಾಗ್ತಿರ್ಬೇಕು. ಬಹುಶಃ ತಮ್ಮ ಕುರ್ಚಿ ಬಿಟ್ಟಿದ್ದಾರೆ, ತಮ್ದು ಅವ್ರದ್ದೇನು ಇಲ್ಲ, ಬೇರೆ ಅವ್ರದ್ದು ಕುರ್ಚಿ ಬಗ್ಗೆ ಏನು ವಿಚಾರ ಮಾಡ್ತಾರೆ. ಅವ್ರು ಹೇಳಿದಾರೆ, ನಾವ್ ಹೇಳಿದಾರೆ, ಮುಗಿತಲ್ಲ, ಇನ್ನೇನು ಮತ್ತೆ ಪದೇ ಪದೇ ಮುಗಿದೈತಿ. ಅಲ್ಲಿ ಏನ್ ಹತ್ತದ ಕ್ರಾಂತಿ ಆಗೋದು, ಏನ್ ಬೆಳವಣಿಗೆ ಆದ ವರಿಷ್ಠ ಇದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ, ನಮ್ಮ ಕೈಯಲ್ಲಿ. ಕಾಂಗ್ರೆಸ್ಗೂ ನಿಮಗೂ ಏನ್ ಸಂಬಂಧ ಅಂತ ಸಚಿವ ಎಚ್ ಸಿ ಮಹದೇವಪ್ಪ ಪ್ರಶ್ನಿಸಿದ್ರು. ಇದಕ್ಕೆ ಕೆರಳಿದ ಆರ್ ಅಶೋಕ್, ನಿಮ್ಮ ಪಕ್ಷದವರೇ ಟೀಕಿಸುತ್ತಿದ್ದಾರಲ್ಲ ಅಂದ್ರು. Ashok is not a Congress High Command. He is a opposition leader in BJP party. They have nothing to speak about the Chief Minister post and Congress. Siddaramaiah is Chief Minister. He will continue as Chief Minister. He will inaugurate Dasara. ಅಶೋಕ್ ಅವರು ನಮ್ಮ ಪಕ್ಷದ ನಾಯಕರ, ಅವ್ರು ಯಾಕೆ ಕಾಮೆಂಟ್ ಮಾಡ್ತಾರೆ? ನಿಮ್ಮ ಪಕ್ಷದವ್ರು ಹೇಳ್ತಾ ಇದಾರಲ್ಲ, ಅದಕ್ಕೆ ಕೇಳಿ. ಈಗ ಅವ್ರ ಪಾರ್ಟಿ MLA ಹೇಳ್ತಾ ಇದಾರಲ್ಲ, ಒಬ್ರು ಕ್ಷಿಪ್ರ ಕ್ರಾಂತಿ, ಇನ್ನೊಬ್ರು ಸ್ವಲ್ಪ ಕ್ರಾಂತಿ, ಇನ್ನೊಬ್ಬ MLA ಮಂಡ್ಯದಲ್ಲಿ MLA ಒಬ್ಬರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಾರೆ. ದಾವಣಗೆರೆ ಒಬ್ಬ
DK ಶಿವಕುಮಾರೇ ಈಗ ಮುಂದಿನ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡ್ತಾರೆ. ಏನ್ ನಾನು ಹೇಳಿದ್ದೀನಾ? ಫಸ್ಟು ನಾನು ಹೇಳಿದ್ರೆ ತಪ್ಪು ಅಂತೀರಾ, ನಿಮ್ಮ ಪಾರ್ಟಿಯವ್ರು ಹೇಳೋದನ್ನ ಅವ್ರ ಬಾಯಿ ಮುಚ್ಚಿಸಕ್ಕಾಗಲ್ಲ ಅಂದ್ರೆ ನಮ್ಮ ಬಾಯಿ ಯಾಕೆ ಮುಚ್ಚಿಸಕ್ ಬರ್ತೀರಾ ನೀವು? ಮುಂದಿನ 3 ತಿಂಗಳಲ್ಲಿ DK ಶಿವಕುಮಾರ್ ಸಿಎಂ ಆಗ್ತಾರೆ. DK ಆಪ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಭವಿಷ್ಯ. ಇನ್ನು ಇದೇ ಹೊತ್ತಿನಲ್ಲಿ DCM DKಶಿ ಆಪ್ತ ಇಕ್ಬಾಲ್ ಹುಸೇನ್ ಭವಿಷ್ಯವೊಂದು ನುಡಿದಿದ್ದಾರೆ. ರಾಜಣ್ಣ ಹೇಳಿದಂತೆಯೇ ಕ್ರಾಂತಿ ಆಗುತ್ತೆ. ಮುಂದಿನ 3 ತಿಂಗಳಿನಲ್ಲಿ DKಶಿ ಸಿಎಂ ಆಗ್ತಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಊಹಾಪೋಹದ ಮಾತಿಗೆ ನಾವು ಯಾವತ್ತೂ ಕೂಡ ನಾವು ನಂಬಿಕೆ ಇಟ್ಟಿಲ್ಲ. ಇದು ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಗೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ವಿಶ್ವಾಸ, ನಂಬಿಕೆ ನಮ್ಮಲ್ಲಿದೆ. ಅಂದ್ರೆ ಈ ವರ್ಷದಲ್ಲೇ ಆಗ್ಬೋದಾ? ಹೌದು, ಹೇಳ್ತೀನಲ್ಲ, ಈಗೇನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾ ಇದ್ದೀರಲ್ಲ. ಇನ್ನೊಂದು 2-3 ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ. ನಾನು ಸುತ್ತಿ ಬಳಸಿ ಏನು ಮಾತಾಡ್ದೆ, ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ. ನನ್ನ ಕಾನ್ಫಿಡೆನ್ಸು ಸಂಪೂರ್ಣವಾಗಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇರುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. ಯಾರ್ಯಾರು ಯಾವ್ಯಾವ ಅರ್ಥ ಹೇಳಿದರೆ ಅವ್ರವ್ರನ್ನೇ ಕೇಳಬೇಕು. ಅಕಾರ್ಡಿಂಗ್ ಟು ಮೈ ನಾಲೆಜ್, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್, ಯು ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಸೆಪ್ಟೆಂಬರ್ ಬದಲಾವಣೆ ಮಾತು ಕಾಂಗ್ರೆಸ್ ಪಾಳ್ಯದಲ್ಲಿ ಅದ್ಯಾವ ಬಿರುಕುಗಳು ಎಬ್ಬಿಸುತ್ತೆ ಅನ್ನೋದು ಮುಂದೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.